ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಅಂತಿಮ ಸಿದ್ಧತೆಗಳಾಗ್ತಾ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದದ ಚರ್ಚೆಗಳಾಗ್ತಾ ಇದೆ. ಕರಡು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೂ ಮೊದಲು ಸಭೆಯನ್ನ ಮಾಡಲಾಗ್ತಾ ಇದೆ. ರಷ್ಯಾ ಹಾಗೂ ಚೀನಾ ಜೊತೆ ಇರಾನ್ ನಾಯಕರ ಚರ್ಚೆಗಳಾಗ್ತಾ ಇದೆ. ಚೀನಾ ಹಾಗೂ ರಷ್ಯಾದ ರಾಯಭಾರಿಗಳ ಜೊತೆ ಈ ಒಂದು ಸಭೆ ನಡೀತಾ ಇದೆ. ಚೀನಾ ಹಾಗೂ ರಷ್ಯಾದ ರಾಯಭಾರಿಗಳ ಜೊತೆ ಸಭೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಅಂತಿಮ ಸಿದ್ಧತೆಗಳಾಗ್ತಾ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದದ ಚರ್ಚೆಗಳಾಗಿದೆ. ಕರಡು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೂ ಮೊದಲು ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ. ರಷ್ಯಾ ಹಾಗೂ ಚೀನಾ ಜೊತೆ ಇರಾನ್ ನಾಯಕರು ಚರ್ಚೆಯನ್ನ ಕೂಡ ಮಾಡ್ತಾರೆ. ಇಲ್ಲಿ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದ ಮಧ್ಯಸ್ಥಿಕೆ ತನಗೇ ತಿನ್ನೋ ತನ್ನ ಇಲ್ಲ. ಸೊ ಆರ್ಥಿಕವಾಗಿ ದಿವಾಳಿಯಾಗಿರುವಂತಹ ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕದಂತಹ ಸೂಪರ್ ಪವರ್ಗಳ ಮಧ್ಯೆ ಸಂಧಾನ ಮಾಡಿಸ್ತಾ ಇದೆಯಲ್ಲ, ಮೇಲ್ನೋಟಕ್ಕೆ ಇದು ಆಶ್ಚರ್ಯ ಅಂತ ಅನ್ಸ್ಬೋದು. ಆದರೆ ಇದು ಕ್ರೊನಾಲಜಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವೆಲ್ಲರೂ ಕೂಡ. ಪಾಕಿಸ್ತಾನ ಮತ್ತು ಇರಾನ್ ನೆರೆಹೊರೆಯ ದೇಶಗಳು. ಇತ್ತೀಚೆಗಷ್ಟೇ ಇವರ ಮಧ್ಯೆ ಗಡಿ ಸಂಘರ್ಷ ನಡೆದಿದ್ರೂ ಕೂಡ ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟದಲ್ಲಿ ಇಬ್ಬರಿಗೂ ಕೂಡ ಬಹಳಷ್ಟು ಕನೆಕ್ಷನ್ ಇರೋದನ್ನು ನಾವು ಮರಿಬಾರ್ದು. ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಡಾಲರ್ ಭಿಕ್ಷೆ ಬೇಕೇ ಬೇಕು, ಅನಿವಾರ್ಯ ಪಾಕಿಸ್ತಾನಕ್ಕೆ. ಹಾಗಾದರೆ ಪಾಕಿಸ್ತಾನ ಸ್ವಂತ ಶಕ್ತಿಯಿಂದ ಈ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆಯಾ? ನಿಜಕ್ಕೂ ಇಲ್ಲ ಅಂತ ಅನಿಸ್ತಾ ಇದೆ. ಇದರ ಹಿಂದೆ ಇರೋದು ಅಸಲಿ ಕಿಂಗ್ ಮೇಕರ್ಸ್ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಈ ರಷ್ಯಾ ಮತ್ತು ಚೀನಾ ಎಂಟ್ರಿಯನ್ನು ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಕರಡು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೂ ಮೊದಲು ಇರಾನ್ ನಾಯಕರು ಯಾರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಅಂತಂದರೆ ರಷ್ಯಾ ಮತ್ತು ಚೀನಾ ಜೊತೆ. ಚೀನಾ ಹಾಗೂ ರಷ್ಯಾದ ರಾಯಭಾರಿಗಳ ಜೊತೆ ಇರಾನ್ ನಾಯಕರು ಸರಣಿ ಸಭೆಗಳನ್ನು ಈಗ ನಡೆಸ್ತಾ ಇದ್ದಾರೆ. ಸೊ ಯಾಕೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಮೆರಿಕವನ್ನು ನಂಬಿ ಒಪ್ಪಂದಕ್ಕೆ ಸಹಿ ಹಾಕಿದರೆ ನಾಳೆ ಬೆಳಿಗ್ಗೆ ಅಮೆರಿಕ ಮತ್ತೆ ಮಾತೇನಾದರೂ ತಪ್ಪಿದರೆ ಗತಿ ಏನು ಅನ್ನುವಂತಹ ಭಯ ಇರಾನ್ಗೂ ಕೂಡ ಇದೆ. ಸೊ ಹಾಗಾಗಿ ಹಿಂದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಇರಾನ್ ಜೊತೆಗಿನ ಪರಮಾಣು ಒಪ್ಪಂದವನ್ನು ಏಕಪಕ್ಷೀಯವಾಗಿ ರದ್ದು ಮಾಡಿದ್ದನ್ನು ನಾವ್ಯಾರೂ ಕೂಡ ಮರೆಯುವ ಹಾಗಿಲ್ಲ. ಸೊ ಹಾಗಾಗಿ ಈ ಮಧ್ಯಸ್ಥಿಕೆ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಮತ್ತು ರಷ್ಯಾ ಮತ್ತು ಚೀನಾವನ್ನು ಈ ಒಪ್ಪಂದಕ್ಕೆ ಗ್ಯಾರಂಟರ್ಸ್ ಅಥವಾ ಸಾಕ್ಷಿದಾರರನ್ನಾಗಿ ನಿಲ್ಲಿಸ್ತಾ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.